ಸುಧಾಮೂರ್ತಿಯವರು ಬರೆದಂತಹ ಪುಸ್ತಕದಲ್ಲಿ ನನಗಿಷ್ಟವಾದಂತಹ ಕಥೆನ ನಿಮಗೆ ಹೇಳೋಣ ಅಂತಿದ್ದೀನಿ. ಇದು ಕತೆ ಅನ್ನೋದಕ್ಕಿಂತ ಅವರ ಜೀವನದ ಅನುಭವವನ್ನು ಅವರು ನಮಗೆ ಹೇಳಿದ್ದು. ಅವರ ಆತ್ಮೀಯರೊಬ್ಬರು ಯಾವಾಗಲೂ ಆಗೊಮ್ಮೆ ಈಗೊಮ್ಮೆ ಪಾರ್ಟಿ ಮಾಡ್ತಾ ಇದ್ರಂತೆ. ಆ ಪಾರ್ಟಿಗೆ ತನ್ನ ಸ್ನೇಹಿತರನ್ನ, ಬಂಧು ಬಳಗದವರನ್ನೆಲ್ಲರನ್ನ ಕರೀತಾ ಇದ್ರಂತೆ. ಅದರಲ್ಲಿ ಸುಧಾಮೂರ್ತಿಯವರಿಗೂ ಕೂಡ ಆಹ್ವಾನ ಇರ್ತಾ ಇತ್ತು. ಆದರೆ ಹೆಚ್ಚಿನ ಸಲ ಅವರಿಗೆ ಹೋಗೋದಕ್ಕಾಗ್ತಾ ಇರಲಿಲ್ಲ. ಹೀಗೆ ಒಂದ್ಸಲ ಆ ಕಾರ್ಯಕ್ರಮಕ್ಕೆ ಹೋದಾಗ ಮಾತಾಡ್ತಾ ಆತ ಹೇಳ್ತಾ ಇದ್ರಂತೆ, ಆ ಸಭೆಯಲ್ಲಿ ತುಂಬಿದಂತಹ ಒಂದು ಜನ ಅವ್ರನ್ನೆಲ್ಲ ತೋರಿಸಿ ಹೇಳ್ತಾ ಇದ್ರಂತೆ, ನೋಡಿ ಸುಧಾ ಅವರೇ, ಮುಂದೊಂದು ದಿನ ನಾನು ಈ ಲೋಕವನ್ನು ಬಿಟ್ಟು ಹೋಗುವಾಗ ಇವರೆಲ್ಲ ನನ್ನ ಅಂತಿಮ ದರ್ಶನಕ್ಕೆ ಬಂದಿರ್ತಾರೆ. ನನಗೊಂದು ಆಸೆ ಇದೆ, ನಾನು ಈ ಲೋಕ ಬಿಟ್ಟು ಹೋಗುವಾಗ ಒಂದಿಷ್ಟು ಜನ ನಮ್ಮ ಮನೆಯಲ್ಲಿ, ನನ್ನ ಸುತ್ತಮುತ್ತ ನನಗೋಸ್ಕರ ಕಣ್ಣೀರು ಮಿಡಿಯುವಂತಹ ಜನರಿರಬೇಕು ಅಂತ. ಅದಕ್ಕೆ ನೋಡಿ, ನಾನು ಎಲ್ಲರನ್ನ ನನ್ನ ಜೊತೆಗೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಆವಾಗ ಈ ರೀತಿ ಒಂದು ಸಮಾರಂಭ ಮಾಡಿ ಔತಣಕೂಟವನ್ನು ಏರ್ಪಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಂತೆ. ಇದು ಸುಧಾಮೂರ್ತಿ ಅವರ ತಲೆಯಲ್ಲಿ ಹಾಗೆ ಉಳ್ಕೊಂಡಿತ್ತು. ಒಂದಿಷ್ಟು ವರ್ಷಗಳು ಕಳೆದ ಮೇಲೆ ಆ ವ್ಯಕ್ತಿ ನಿಧನವನ್ನು ಹೊಂತಾರಂತೆ. ಆಗ ಅಂತಿಮ ದರ್ಶನಕ್ಕೆ ಅಂತ ಸುಧಾಮೂರ್ತಿ ಹೋದಾಗ ಅವರಿಗೆ ಆತ ಹೇಳಿದಂಥ ಮಾತು ನೆನಪಾಯ್ತಂತೆ. ಒಂದಿಷ್ಟು ಜನ ನನ್ನ ಸಾವಿನ ದಿನ ಕಂಬನಿ ಮಿಡಿತಾರೆ, ಅದಕ್ಕೋಸ್ಕರ ನಾನು ಅವ್ರ ಜೊತೆಯಲ್ಲಿ ಆತ್ಮೀಯವಾಗಿ ಈ ರೀತಿಯಾದಂತಹ ಒಂದು ಔತಣಕೂಟದಲ್ಲಿ ಭಾಗವಹಿಸುವಾಗ ನನಗೆ ನನ್ನ ಮುಂದಿನ ಜೀವನದ ಒಂದು ನೆನಪಾಗುತ್ತೆ ಅನ್ನುವಂಥ ಮಾತನ್ನು ಆತ ಏನು ಹೇಳ್ತಾ ಇದ್ರಲ್ವ, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಹೀಗೆ ಸುತ್ತಮುತ್ತ ಒಂದ್ಸಲ ನೋಡಿದ್ರಂತೆ. ಎಲ್ಲರೂ ಅಲ್ಲಿ ಅಂತಿಮ ದರ್ಶನಕ್ಕೇನೋ ಬಂದಿದ್ರಂತೆ, ಆದರೆ ನಿಜವಾಗಿಯೂ ಕಣ್ಣೀರು ಹಾಕುವಂಥ ವ್ಯಕ್ತಿಗಳೆಲ್ಲಾದರೂ ಕಾಣಸಿಗ್ತಾರಾ ಅಂತ ನೋಡಿದ್ರೆ ಇವರ ಕಣ್ಣಿಗೆ ಬೀಳಲಿಲ್ಲ ಅಂತೆ. ಆದರೆ ಒಂದಿಷ್ಟು ಕಾನ್ವರ್ಸೇಷನ್ ಇವರ ಕಣ್ಣಿಗೆ ಬಿತ್ತು. ಅಲ್ಲಿ ಕೆಲವರು ಮಾತಾಡ್ತಾ ಇದ್ರು, ನನಗೀಗ ಎಲ್ಲೋ ಒಂದು ಕೆಲಸದ ನಿಮಿತ್ತ ಹೋಗಬೇಕಾಗಿದೆ, ಎಷ್ಟೊತ್ತಿಗೆ ತೆಗಿತಾರಂತೆ, ನನಗಂತೂ ಇಲ್ಲಿಂದ ಹೋದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇದೆ ಅಂತ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದರೆ, ಇನ್ನೊಬ್ಬ ವ್ಯಕ್ತಿ ಹೇಳ್ತಾ ಇದ್ದ ಅಂತೆ, ಮೊನ್ನೆ ನೀನೇನೋ ಸೈಟ್ ರಿಜಿಸ್ಟ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ, ಅದೇನಾಯಿತು ಅಂತ ಅದಕ್ಕೆ ಸಂಬಂಧಪಟ್ಟ ವಿಚಾರ ಮಾತಾಡ್ತಾ ಇದ್ರಂತೆ. ಇನ್ನೊಬ್ಬರು ಯಾರೋ, ಇವರಿಗಿಬ್ಬರು ಮಕ್ಕಳಲ್ವಾ, ಈಗ ಆಸ್ತಿನ ಡಿವೈಡ್ ಮಾಡುವಾಗ ಹೇಗೆ ಮಗಳಿಗೆ ಜಾಸ್ತಿ ಕೊಡ್ತಾರಾ, ಮಗನಿಗೆ ಜಾಸ್ತಿ ಕೊಡ್ತಾರಾ, ಒಂದು ಆಸ್ತಿ ಎಷ್ಟಿರ್ಬೋದು ಅಂದಾಜು ಅಂತ ಹೇಳಿ ಮಾತಾಡ್ತಾ ಇದ್ರಂತೆ. ಈ ಎಲ್ಲ ಕಾನ್ವರ್ಸೇಷನ್ನ ಸತ್ತ ಮನೆಯಲ್ಲಿಯೇ ತನ್ನ ಕಿವಿಗೆ ಬೀಳ್ತಾ ಇದ್ದ ಹಾಗೆ ಸುಧಾಮೂರ್ತಿ ಅವರಿಗೆ ಅನ್ನಿಸ್ತಂತೆ, ಇದೆಲ್ಲ ಏನು ಮನುಷ್ಯ ಸಂಬಂಧಗಳು ಅಂತಂದರೆ ಇಷ್ಟೇನಾ. ಆ ವ್ಯಕ್ತಿ ಹೇಳ್ತಾ ಇದ್ರು, ತನ್ನ ಕೊನೆಯ ದಿನಕ್ಕೆ ಒಂದಿಷ್ಟು ಜನ ನನ್ನ ಒಂದು ಸಾವಿಗೆ ಕಂಬನಿ ಮಿಡಿಯುವವರು ನನ್ನ ಜೊತೆ ಇರ್ತಾರೆ ಅನ್ನುವಂತಹ ನಂಬಿಕೆಯೊಂದಿಗೆ ಬದುಕ್ತಾ ಇದ್ರು. ಆದರೆ ಈ ಒಂದು ಪರಿಸ್ಥಿತಿ ನೋಡುವಾಗ ಬಹುಶಃ ಯಾವ ವ್ಯಕ್ತಿಯೂ ಕೂಡ ಇಂತಹ ಆಸೆಯನ್ನು ಕೂಡ ಇಟ್ಕೊಂಡಿರಬಾರ್ದು ತನ್ನ ಜೀವನದಲ್ಲಿ ಅನ್ನುವಂಥದ್ದು. ಅಂದರೆ ಅವ್ರಿಗೆ ಸಡನ್ನಾಗಿ ನೆನಪಾಯ್ತಂತೆ, ಆ ವ್ಯಕ್ತಿಗೆ ತಲೆಯಲ್ಲಿ ಇದ್ದಿದ್ದು ಕೆಲವು ಕೂದಲುಗಳು ಮಾತ್ರ. ಆ್ಯಂಡ್ ಆ ಕೂದಲುಗಳನ್ನು ನೆನಪು ಮಾಡಿಕೊಂಡ್ರು, ಅಟ್ಲೀಸ್ಟ್ ಆ ಕೂದಲುಗಳ ಸಂಖ್ಯೆಯಷ್ಟಾದರೂ ಕಣ್ಣೀರು ಮಿಡಿಯುವಂತಹ ನಿಜವಾದಂತಹ ಸಂಬಂಧಿಕರು, ಸ್ನೇಹಿತರು ಇರ್ಬೋದಾ ಅಂತ. ಅಂದರೆ ಆ ಕೊನೆಯಲ್ಲಿ ಆ ಮಾತನ್ನು ಹೇಳುವಾಗ ನಾವು ಕೂಡ ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ನಾವೇನೋ ಅನ್ಕೋತೀವಿ, ನಾನು ಇದನ್ನು ಮಾಡ್ತೀನಿ ಅಥವಾ ನಾನು ಈ ಸಾಧನೆ ಮಾಡ್ತೀನಿ, ಆ ಸಾಧನೆ ಮಾಡ್ತೀವಿ ಅಂತ ಸಾಧನೆಯ ದಾರಿಯಲ್ಲಿ ಸಾಕ್ತಾ ಇರ್ತೀವಿ. ಕೆಲವೊಮ್ಮೆ ನಮ್ಮ ಪ್ರೀತಿ ಪಾತ್ರರಿಗೆ ಸಮಯ ಕೊಡೋದಿಲ್ಲ. ಇರಲಿ, ಸಮಯ ಕೊಟ್ಟರು ಕೆಲವೊಮ್ಮೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೇಗಿರುತ್ತೆ ಅಂತಂದರೆ, ನಾನು ಹೋದರೆ ಏನೂ ನಡೆಯೋದೇ ಇಲ್ಲ, ಜಗತ್ತೇ ನಿಂತು ಬಿಡುತ್ತೆ ಅನ್ನೋ ತರಹದ ಒಂದು ಭ್ರಮೆಯಲ್ಲಿ ನಾವು ಬದುಕ್ತೀವಿ. ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನವರನ್ನೆಲ್ಲ ಅವರು ನನ್ನನ್ನು ಕಳ್ಕೊಂಡ್ಮೇಲೆ ಖಂಡಿತವಾಗಿಯೂ ದುಃಖ ಪಡ್ತಾರೆ, ನಾನಿಲ್ಲದೆ ಅವರಿಗೆ ಬಹಳ ಕಷ್ಟ ಆಗುತ್ತೆ, ಅವರು ನನ್ನನ್ನು ನೆನಪು ಮಾಡ್ಕೋತಾರೆ ಅನ್ನುವಂತಹ ಭ್ರಮೆಯಲ್ಲೇ ಬದುಕ್ತೀವಿ. ಆದರೆ ಒಬ್ಬ ವ್ಯಕ್ತಿ ಈ ಲೋಕವನ್ನು ಬಿಟ್ಟು ಹೋದ ನಂತರ ಏನೂ ಉಳಿದಿರೋದಿಲ್ಲ. ಅವನಿಗೆ ಅತ್ಯಂತ ಆತ್ಮೀಯರಾಗಿ ನಿಜವಾಗಿಯೂ ಹೃದಯಕ್ಕೆ ಹತ್ತಿರ ಆಗಿರೋರು, ಮನಸ್ಸಿಗೆ ಹತ್ತಿರ ಆಗಿರುವವರಿಗೆ ಅದೊಂದು ಪರ್ಮನೆಂಟ್ ಲಾಸ್ ಆಗಿರುತ್ತೆ. ಬಿಟ್ಟರೆ ಉಳಿದೆಲ್ಲ ವ್ಯಕ್ತಿಗಳಿಗೆ, ಈ ಪ್ರಪಂಚದ ಕಣ್ಣಿಗೆ ಆ ವ್ಯಕ್ತಿ ಇರುವ ತನಕ ಒಬ್ಬ ಮನುಷ್ಯ, ಆದರೆ ಸತ್ತ ತನಕ ಕೇವಲ ಡೆಡ್ ಬಾಡಿ ಆಗಿರುತ್ತೆ ಅನ್ನುವಂತಹ ಸತ್ಯವನ್ನು ಅರ್ಥ ಮಾಡಿಕೊಂಡು ಇರುವಾಗ ಒಳ್ಳೆಯದನ್ನು ಮಾಡ್ತಾ ಖುಷಿಯಾಗಿ ಇದ್ದು ಒಂದಿಷ್ಟು ಹೃದಯಗಳಲ್ಲಿ ನಮ್ಮ ಸ್ಥಾನವನ್ನು ಭದ್ರ ಮಾಡಿಕೊಂಡ್ರೆ ಸಾಕು. ಅದಕ್ಕೋಸ್ಕರ ಯಾವ ಹಾರಾಟವೂ ಬೇಕಾಗಿಲ್ಲ. ಒಬ್ಬ ಮನುಷ್ಯನಾಗಿ ಮನುಷ್ಯತ್ವದಿಂದ, ಪ್ರೀತಿಯಿಂದ ಬದುಕಿದರೆ ಅಷ್ಟೇ ಸಾಕು ಅನ್ನುವಂಥದ್ದು. ಇಂಥ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ. ನಮಸ್ಕಾರ.